ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಮುದುಕ್ವಿನ್ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಬ್ಲ್ಯಾಕ್ ಆಗಿ ಕಾಣಿಸ್ತಿದ್ದೀನಿ. ಸೊ ನಾನು ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಪ್ಪ ಅಂದರೆ ಇದಕ್ಕೆ ಬೇಳೆ ಚಿಕನ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡ್ತಿರೋದು, ಹಾಗೆ ಮನೇಲಿ ಮಾಡ್ತಿರೋದು. ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಬನ್ನಿ. ಫಸ್ಟು ಒಂದು 1/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಮಿಕ್ಸಿ ಜಾರ್ಗೆ ಒಂದೇ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಹಾಗೆ ಗಸಗಸೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇದು ತೆಂಗಿನಕಾಯಿ, ಚಕ್ಕೆ, ಲವಂಗ, ಹಾಗೆ ಸೋಂಪು ಕಾಳು ಹಾಕಬೇಕು. ಆಮೇಲೆ ಇದು ಚಕ್ಕೆ ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ, ಇದು ಈರುಳ್ಳಿ ಸ್ವಲ್ಪ ರುಬ್ಬಕ್ಕೆ, ಒಂದು ಸ್ವಲ್ಪ ಇದು ಮಾಡೋದಕ್ಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಇದಕ್ಕೆ ಬೇಳೆನೇ ಈ ಥರ ನೈಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಸೊ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ. ಸೊ ನೋಡೋಣ ಹೇಗೆ ಮಾಡೋದು ಏನು ಅಂತ. ಬೇಕಾಗಿರೋ ಸಾಮಗ್ರಿಗಳೆಲ್ಲ ಹೇಳಿದ್ದೀನಿ ನಿಮಗೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಅದೇ ಇದೇನಿದ್ನಲ್ಲ ಕಾಯಿ ಚೂರು, ಚಕ್ಕೆ, ಲವಂಗ ಮತ್ತು ಸೋಂಪು ಕಾಳು, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸಿ ಮಾಡೋದು, ಗ್ರೈಂಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಇದನ್ನೊಂದು ಚೂರು ಫ್ರೈ ಮಾಡ್ಕೊತೀನಿ. ಈರುಳ್ಳಿನೂ ಹಾಕೋಬೇಕು, ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಇಟ್ಟು ಒಂದು ಸ್ವಲ್ಪ ಈರುಳ್ಳಿನೂ ಫ್ರೈ ಆದರೆ ನಿಮ್ಗೆ ಹಳ್ಳಿ ಸ್ಟೈಲಲ್ಲಿ ಬರುತ್ತೆ ರೆಸಿಪಿ ಅಂತ ಹೇಳ್ಬೋದು. ಸೊ ಇವತ್ತು ಸಂಡೆ ಆಗಿರೋದ್ರಿಂದ ತುಂಬ ಕೆಲಸ ಇದೆ. ನೋಡಿ ಮನೆಯೆಲ್ಲ ಹೇಗಿದೆ. ಇವರಿಬ್ರು ನೋಡಿ ಬರೀ ತಿನ್ನೋದು, ತಿಂತಾನೇ ಇರ್ತಾರೆ ಇವರಿಬ್ರು, ಬೇರೆ ಏನು ಕೆಲಸ ಮಾಡಲ್ಲ. ನನಗೆ ನೋಡಿ ಎಷ್ಟು ಮನೆಯೆಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡೋಣ ಏನೂ ಇಲ್ಲ. ಅವಳು ನೋಡ್ರಿ, ಅವಳು ಬಂದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕೋಣ. ಸೊ ಮಿಕ್ಸಿಗೆ ಹಾಕ್ಬೇಕಾದ್ರೆ ಏನೇನು ಹಾಕಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ. ಬೇಸಿಗೆ ಹುರ್ಕೊಂಡಿದ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಧನಿಯಾ ಪುಡಿ ಹಾಕಬೇಕು. ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಧನಿಯಾ ಪುಡಿ 1-2 ಟೇಬಲ್ ಸ್ಪೂನ್ ಹಾಕಬೇಕು. ಚಿಲ್ಲಿ ಪೌಡರ್ 1 ಸ್ಪೂನು, ಹಾಗೆ ಸಾಂಬಾರು ಪೌಡರ್ ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಗಟ್ಟಿಗೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ನಿಮಗೆ ಬೇಗ ಆಗುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಹಾಕಬೇಕು. ನಾನು ಒಬ್ಬಳೇ ವಿಡಿಯೋ ಮಾಡಬೇಕು, ನಾನು ಒಬ್ಬಳೇ ಇಟ್ಕೋಬೇಕು ಗೈಸ್. ಇವರಿಬ್ರು ನೋಡಿ, ಇವಳಂತೂ ಒಂಚೂರು ಇಲ್ಲ. ಇವ್ನು ನೋಡಿ ಬಟ್ಟೆ ಒಣಗಬೇಕು ಅಂತ ಹೇಳ್ತಾ ಇದ್ದೀನಿ, ಸುಮ್ ಕೂತವನು ಅವಾಗಿಂದ ನೋಡಿ. ಈರುಳ್ಳಿ ಬೆಂದಾದ್ಮೇಲೆ ಇದಕ್ಕೆ ಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಅದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಫ್ರೈ ಆಗ್ತಿದೆ. ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಚಿಕನ್ ಹಾಕೋಬೇಕು. ನೋಡೋಣ, ಇದು ಫ್ರೈ ಆದಮೇಲೆ ತೋರಿಸ್ತೀನಿ. ಚಿಕನ್ ಹಾಕೋಬೇಕು. ಅದು 2 ನಿಮಿಷ ಫ್ರೈ ಆದಮೇಲೆ ತಿರುಗಿಸ್ತೀನಿ ಸೈಡು. ಆಮೇಲೆ ಸಾಲ್ಟ್ ಹಾಕೋಬೇಕು ಒಂಚೂರು. ಚಿಕನ್ ಬೇಯೋದಕ್ಕೆ ಮಾತ್ರ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಚಿಕನ್ ಫ್ರೈ ಮಾಡ್ತೀರಲ್ಲ ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 10 ಮಿನಿಟ್ಸು. ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. 5 ಮಿನಿಟ್ಸ್ ಹಿಂಗೆ ಬಂದರೆ ಸಾಕು, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ. ಸ್ಮೆಲ್ ಅಂತೂ ಸೂಪರಾಗಿದೆ. ಇದು ಬೆಂದಾದ್ಮೇಲೆ ನಾವು ಹಾಕ್ಸಿರೋ ಮಸಾಲೆನ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೊಂಡ್ರೆ ಮುಗೀತು ಅಷ್ಟೇ. ಸೊ ನೀವು ಚಪಾತಿಗೆ, ದೋಸೆಗಾದರೆ ಗಟ್ಟಿಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಮುದ್ದೆ, ವೈಟ್ ರೈಸ್ಗಾದರೆ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಮಾಡೋದನ್ನ ತೋರಿಸ್ತಿದ್ದೀನಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಈ ಥರ ಬೆಂದಿದೆ.
ಆಮೇಲೆ ಮಸಾಲೆನ ಹಾಕೊಳ್ಳೋದು. ಕೈ ಸುಟ್ಕೊಬಿಟ್ಟೆ, ಸ್ವಲ್ಪ ಉರಿತೈತೆ ನೋಡಿ. ಸೊ ಇದು ಮಸಾಲೆ ಹಾಕೊಂಡ್ಮೇಲೆ ತಿರುಗಿಸೋಣ. ಫೈನಲಿ ಈ ಥರ ನಮ್ಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ತೆಳ್ಳಗೆ ಬೇಕಾದರೆ ಮಾಡ್ಕೋಬೋದು. ನಾನಿವತ್ತು ಚಪಾತಿಗೆ ಮಾಡ್ತಿರೋದು, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೇಕಾದ್ರೆ ಅನ್ನಕ್ಕೂ ಆಗುತ್ತೆ ಅಂತ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಗಮ್ ಅಂತಿದೆ. ನೋಡೋಣ ಫೈನಲ್ ಆಗಿ ಇದನ್ನು ನಾನು 1 ವಿಸಿಲ್ ಅಷ್ಟೇ ಕುಗ್ಸೋದು. ಯಾಕಂದರೆ ಕಾಯಿ ಫಸ್ಟೇ ಒಗ್ಗರಣೆಯಲ್ಲಿ ಬೆಂದಿರುತ್ತಲ್ವ, ಇಲ್ಲಾಂದರೆ ಕಾಯಿ ಸಿಗಲ್ಲ, ಬೇಳೆ ಬೇಳೆ ಆಗಿಬಿಡುತ್ತೆ. ಸೊ 1 ವಿಸಿಲ್ನ ಕೂಗಿಸ್ಕೊಳ್ಳೋಣ. ಸೊ ಇದೊಂದು ಕುದಿ ಬಂದಮೇಲೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೇಕಾ ಇಲ್ವಾ ಅಂತ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಸೊ 1 ವಿಸಿಲ್ ಕೂಗಿಸ್ಕೊತೀನಿ. ನೋಡೋಣ ಫೈನಲ್ ಹೇಗೆ ಬರುತ್ತೆ ಅಂತ. ಇನ್ನು ಮುಸುಡಿ ಮಾಡ್ತೀಯಾ? ನೀಟಾಗಿ ಬಟ್ಟೆ ಎಲ್ಲ ನೋಡಿ ಗೈಸ್. ಇವಾಗ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಎಷ್ಟು ಕೆಲಸ ಐತೆ ಗೊತ್ತಾ? ಏನು ಕೆಲಸ ಎಲ್ಲ ತಂತಂದಿಲ್ ಗುಡ್ಡೆ ಹಾಕೊಂತಾರ ಅವಳ. ಫೈನಲಿ ರೆಡಿಯಾಗಿ ಇವ್ರಿಬ್ರಿಗೆ ಹಾಕೊಟ್ಟಿದ್ದೀನಿ. ಹೆಂಗಿದೆ ಅಂತ ಹೇಳ್ತಾರೆ ಇವರಿಬ್ರು. ನಿಜ ಹೇಳ್ರಿ. ನೋಡೋಣ ಸಾಂಬಾರು ಚೆನ್ನಾಗೈತೆ, ಸೂಪರ್ ಆಗೈತೆ. ಚಿಕನ್ ನೋಡೋಣ ಇವಾಗ. ಲೆಗ್ ಪೀಸ್. ಚಿಕನ್ಗೂ ಇರೈತೆ ಮಸಾಲೆ ಚೆನ್ನಾಗಿತ್ತು ನೋಡಿ ಗೈಸ್. ಇವತ್ತು ಸಂಡೇ ಸ್ಪೆಷಲ್ ಇಷ್ಟು ಮಾಡಿದೆ. ಕಬಾಬ್ ಸೂರಿ ಮಾಡ್ದೆ. ಅಯ್ಯೋ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡೋಷ್ಟು ಬೆನೆಲ್ಲ ನೋತೈತೆ. ಥ್ಯಾಂಕ್ಸ್ ಗಾಯ್ಸ್, ಕೊನೆ ಗಂಟೆ ವಿಡಿಯೋ ನೋಡಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲವ್ ಯು ಆಲ್. ಬಾಯ್. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಸೊ ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತೀರಿ. ಬಾಯ್.